ಕರ್ನಾಟಕ ಅಷ್ಟೇ ಅಲ್ಲ, ದೇಶಾದ್ಯಂತ ಎಲ್ಲೆಲ್ಲಿ ಮಳೆ ಆಗಿದೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ದಾಖಲೆಯ ಮಳೆ ಆಗ್ತಾ ಇದೆ. ಕಳೆದ 24 ಗಂಟೆಗಳ ಮಳೆ 107 ವರ್ಷಗಳಲ್ಲಿ ಎಷ್ಟು ಮಳೆ ಬಿದ್ದಿತ್ತು ಅಷ್ಟು ಮಳೆ ಕಳೆದ 24 ಗಂಟೆಗಳಲ್ಲಿ ಆಗಿದೆ. ವರುಣನ ಆರ್ಭಟಕ್ಕೆ ವಾಣಿಜ್ಯ ನಗರಿ ಮುಂಬೈ ತತ್ತರಿಸಿ ಹೋಗಿದೆ. ಹೇಗಿದೆ ಮುಂಬೈನ ಪರಿಸ್ಥಿತಿ? ರಿಪೋರ್ಟ್ ಇಲ್ಲಿ. ವಾಣಿಜ್ಯ ನಗರಿಯಲ್ಲಿ ಮಳೆ ಅಬ್ಬರ. ವರುಣನ ಹೊಡೆತಕ್ಕೆ ಮುಂಬೈ ತತ್ತರ. ಮಹಾರಾಷ್ಟ್ರದಲ್ಲಿ ಸುರಿದ ಮಳೆ 107 ವರ್ಷಗಳ ದಾಖಲೆಯನ್ನೇ ಉಡೀಸ್ ಮಾಡಿದೆ. ಒಂದೇ ಮಳೆಗೆ ವಾಣಿಜ್ಯ ನಗರಿ ಹೊಳೆಯಂತಾಗಿದೆ. ಕಳೆದ 24 ಗಂಟೆಗಳಲ್ಲಿ ಥಾಣೆ ಮತ್ತು ರಾಯಗಢದಲ್ಲೂ ದಾಖಲೆಯ ಮಳೆಯಾಗಿದೆ. ಮುಂಬೈನಲ್ಲಿ 25 ವರ್ಷಗಳ ನಂತರ ಮೊದಲ ಬಾರಿ ಮುಂಗಾರು ಆರಂಭಕ್ಕೂ ಮುನ್ನ 15 ದಿನ ಮೊದಲೇ ಮಳೆ ಸುರಿಯುತ್ತಿದೆ. ಕುರ್ಲಾ, ಸಿಯಾನ್, ದಾದರ್, ಪರೇಲ್ನಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಈ ಸೀನ್ ನೋಡಿದ್ರೆ ಮಳೆಯಿಂದ ಆಗಿರೋ ಅನಾಹುತದ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮಳೆ ಧಾರಾಕಾರವಾಗಿ ಸುರಿದಿದ್ದರಿಂದ ಮನೆಗೆ ಕೆಸರಿನ ನೀರು ನುಗ್ಗಿದೆ. ಇದರಿಂದ ಮನೆ ಕೆಸರುಗುಂಡಿಯಂತಾಗಿದೆ. ದೆಹಲಿಯಲ್ಲೂ ದಾಖಲೆ ಬರೆದ ಮಳೆರಾಯ. 307 ಮಿಲಿಮೀಟರ್ ಮಳೆಗೆ ದೆಹಲಿ ಜನರು ಸುಸ್ತು. ದೆಹಲಿಯಲ್ಲೂ ದಾಖಲೆ ಮಳೆ ಆಗುತ್ತಿದೆ. ಮೇ ತಿಂಗಳಲ್ಲಿ ಗರಿಷ್ಠ ಮಳೆಯಾಗಿದೆ. ಮೇ ತಿಂಗಳ ಗರಿಷ್ಠ ಮಳೆ 2025ನೇ ಈ ವರ್ಷದಲ್ಲಿ ದಾಖಲಾಗಿದೆ. ಮೇ 1ರಿಂದ ಮೇ 26ರವರೆಗೆ 307.9 ಮಿಲಿಮೀಟರ್ ಮಳೆಯಾಗಿದೆ. ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ದೆಹಲಿಯ ಮೋತಿಬಾಗ್, ಮಿಂಟೋ ರಸ್ತೆ, ದೆಹಲಿ ಕಂಟೋನ್ಮೆಂಟ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗಗಳು ಸಂಪೂರ್ಣ ಜಲಾವೃತವಾಗಿತ್ತು. ಮಹಿಪಾಲಪುರ ಮೇಲ್ಸೇತುವೆಯ ಕೆಳಗೆ ನೀರು ನಿಂತು ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ. ನೋಯ್ಡಾದಲ್ಲಿ ಗಾಜಿಯಾಬಾದ್ವರೆಗೆ ಬಲವಾದ ಗಾಳಿ ಬೀಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶಾದ್ಯಂತ ಎಲ್ಲೆಲ್ಲಿ ಮಳೆ ಆಗಿದೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ದಾಖಲೆಯ ಮಳೆ ಆಗ್ತಾ ಇದೆ. ಕಳೆದ 24 ಗಂಟೆಗಳ ಮಳೆ 107 ವರ್ಷಗಳಲ್ಲಿ ಎಷ್ಟು ಮಳೆ ಬಿದ್ದಿತ್ತು ಅಷ್ಟು ಮಳೆ ಕಳೆದ 24 ಗಂಟೆಗಳಲ್ಲಿ ಆಗಿದೆ. ವರುಣನ ಆರ್ಭಟಕ್ಕೆ ವಾಣಿಜ್ಯ ನಗರಿ ಮುಂಬೈ ತತ್ತರಿಸಿ ಹೋಗಿದೆ. ಹೇಗಿದೆ ಮುಂಬೈನ ಪರಿಸ್ಥಿತಿ? ರಿಪೋರ್ಟ್ ಇಲ್ಲಿ. ವಾಣಿಜ್ಯ ನಗರಿಯಲ್ಲಿ ಮಳೆ ಅಬ್ಬರ. ವರುಣನ ಹೊಡೆತಕ್ಕೆ ಮುಂಬೈ ತತ್ತರ. ಮಹಾರಾಷ್ಟ್ರದಲ್ಲಿ ಸುರಿದ ಮಳೆ 107 ವರ್ಷಗಳ ದಾಖಲೆಯನ್ನೇ ಉಡೀಸ್ ಮಾಡಿದೆ. ಒಂದೇ ಮಳೆಗೆ ವಾಣಿಜ್ಯ ನಗರಿ ಹೊಳೆಯಂತಾಗಿದೆ. ಕಳೆದ 24 ಗಂಟೆಗಳಲ್ಲಿ ಥಾಣೆ ಮತ್ತು ರಾಯಗಢದಲ್ಲೂ ದಾಖಲೆಯ ಮಳೆಯಾಗಿದೆ. ಮುಂಬೈನಲ್ಲಿ 25 ವರ್ಷಗಳ ನಂತರ ಮೊದಲ ಬಾರಿ ಮುಂಗಾರು ಆರಂಭಕ್ಕೂ ಮುನ್ನ 15 ದಿನ ಮೊದಲೇ ಮಳೆ ಸುರಿಯುತ್ತಿದೆ. ಕುರ್ಲಾ, ಸಿಯಾನ್, ದಾದರ್, ಪರೇಲ್ನಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಈ ಸೀನ್ ನೋಡಿದ್ರೆ ಮಳೆಯಿಂದ ಆಗಿರೋ ಅನಾಹುತದ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮಳೆ ಧಾರಾಕಾರವಾಗಿ ಸುರಿದಿದ್ದರಿಂದ ಮನೆಗೆ ಕೆಸರಿನ ನೀರು ನುಗ್ಗಿದೆ. ಇದರಿಂದ ಮನೆ ಕೆಸರುಗುಂಡಿಯಂತಾಗಿದೆ. ದೆಹಲಿಯಲ್ಲೂ ದಾಖಲೆ ಬರೆದ ಮಳೆರಾಯ. 307 ಮಿಲಿಮೀಟರ್ ಮಳೆಗೆ ದೆಹಲಿ ಜನರು ಸುಸ್ತು. ದೆಹಲಿಯಲ್ಲೂ ದಾಖಲೆ ಮಳೆ ಆಗುತ್ತಿದೆ. ಮೇ ತಿಂಗಳಲ್ಲಿ ಗರಿಷ್ಠ ಮಳೆಯಾಗಿದೆ. ಮೇ ತಿಂಗಳ ಗರಿಷ್ಠ ಮಳೆ 2025ನೇ ಈ ವರ್ಷದಲ್ಲಿ ದಾಖಲಾಗಿದೆ. ಮೇ 1ರಿಂದ ಮೇ 26ರವರೆಗೆ 307.9 ಮಿಲಿಮೀಟರ್ ಮಳೆಯಾಗಿದೆ. ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ದೆಹಲಿಯ ಮೋತಿಬಾಗ್, ಮಿಂಟೋ ರಸ್ತೆ, ದೆಹಲಿ ಕಂಟೋನ್ಮೆಂಟ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗಗಳು ಸಂಪೂರ್ಣ ಜಲಾವೃತವಾಗಿತ್ತು.
ಮಹಿಪಾಲಪುರ ಮೇಲ್ಸೇತುವೆಯ ಕೆಳಗೆ ನೀರು ನಿಂತು ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ. ನೋಯ್ಡಾದಲ್ಲಿ ಗಾಜಿಯಾಬಾದ್ವರೆಗೆ ಬಲವಾದ ಗಾಳಿ ಬೀಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶಾದ್ಯಂತ ಎಲ್ಲೆಲ್ಲಿ ಮಳೆ ಆಗಿದೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ದಾಖಲೆಯ ಮಳೆ ಆಗ್ತಾ ಇದೆ. ಕಳೆದ 24 ಗಂಟೆಗಳ ಮಳೆ 107 ವರ್ಷಗಳಲ್ಲಿ ಎಷ್ಟು ಮಳೆ ಬಿದ್ದಿತ್ತು ಅಷ್ಟು ಮಳೆ ಕಳೆದ 24 ಗಂಟೆಗಳಲ್ಲಿ ಆಗಿದೆ. ವರುಣನ ಆರ್ಭಟಕ್ಕೆ ವಾಣಿಜ್ಯ ನಗರಿ ಮುಂಬೈ ತತ್ತರಿಸಿ ಹೋಗಿದೆ. ಹೇಗಿದೆ ಮುಂಬೈನ ಪರಿಸ್ಥಿತಿ? ರಿಪೋರ್ಟ್ ಇಲ್ಲಿ. ವಾಣಿಜ್ಯ ನಗರಿಯಲ್ಲಿ ಮಳೆ ಅಬ್ಬರ. ವರುಣನ ಹೊಡೆತಕ್ಕೆ ಮುಂಬೈ ತತ್ತರ. ಮಹಾರಾಷ್ಟ್ರದಲ್ಲಿ ಸುರಿದ ಮಳೆ 107 ವರ್ಷಗಳ ದಾಖಲೆಯನ್ನೇ ಉಡೀಸ್ ಮಾಡಿದೆ. ಒಂದೇ ಮಳೆಗೆ ವಾಣಿಜ್ಯ ನಗರಿ ಹೊಳೆಯಂತಾಗಿದೆ. ಕಳೆದ 24 ಗಂಟೆಗಳಲ್ಲಿ ಥಾಣೆ ಮತ್ತು ರಾಯಗಢದಲ್ಲೂ ದಾಖಲೆಯ ಮಳೆಯಾಗಿದೆ. ಮುಂಬೈನಲ್ಲಿ 25 ವರ್ಷಗಳ ನಂತರ ಮೊದಲ ಬಾರಿ ಮುಂಗಾರು ಆರಂಭಕ್ಕೂ ಮುನ್ನ 15 ದಿನ ಮೊದಲೇ ಮಳೆ ಸುರಿಯುತ್ತಿದೆ. ಕುರ್ಲಾ, ಸಿಯಾನ್, ದಾದರ್, ಪರೇಲ್ನಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಈ ಸೀನ್ ನೋಡಿದ್ರೆ ಮಳೆಯಿಂದ ಆಗಿರೋ ಅನಾಹುತದ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮಳೆ ಧಾರಾಕಾರವಾಗಿ ಸುರಿದಿದ್ದರಿಂದ ಮನೆಗೆ ಕೆಸರಿನ ನೀರು ನುಗ್ಗಿದೆ. ಇದರಿಂದ ಮನೆ ಕೆಸರುಗುಂಡಿಯಂತಾಗಿದೆ. ದೆಹಲಿಯಲ್ಲೂ ದಾಖಲೆ ಬರೆದ ಮಳೆರಾಯ. 307 ಮಿಲಿಮೀಟರ್ ಮಳೆಗೆ ದೆಹಲಿ ಜನರು ಸುಸ್ತು. ದೆಹಲಿಯಲ್ಲೂ ದಾಖಲೆ ಮಳೆ ಆಗುತ್ತಿದೆ. ಮೇ ತಿಂಗಳಲ್ಲಿ ಗರಿಷ್ಠ ಮಳೆಯಾಗಿದೆ. ಮೇ ತಿಂಗಳ ಗರಿಷ್ಠ ಮಳೆ 2025ನೇ ಈ ವರ್ಷದಲ್ಲಿ ದಾಖಲಾಗಿದೆ. ಮೇ 1ರಿಂದ ಮೇ 26ರವರೆಗೆ 307.9 ಮಿಲಿಮೀಟರ್ ಮಳೆಯಾಗಿದೆ. ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ದೆಹಲಿಯ ಮೋತಿಬಾಗ್, ಮಿಂಟೋ ರಸ್ತೆ, ದೆಹಲಿ ಕಂಟೋನ್ಮೆಂಟ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗಗಳು ಸಂಪೂರ್ಣ ಜಲಾವೃತವಾಗಿತ್ತು. ಮಹಿಪಾಲಪುರ ಮೇಲ್ಸೇತುವೆಯ ಕೆಳಗೆ ನೀರು ನಿಂತು ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ. ನೋಯ್ಡಾದಲ್ಲಿ ಗಾಜಿಯಾಬಾದ್ವರೆಗೆ ಬಲವಾದ ಗಾಳಿ ಬೀಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.